ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಹೋಗ್ತಾ ಇದ್ದೀವಿ ಅತ್ತೂರ್ ಚರ್ಚ್, ಸೇಂಟ್ ಲಾರೆನ್ಸ್ ಅತ್ತೂರ್ ಚರ್ಚಿಗೆ. ಹಾಗೆ ಕೋಂಬೋ ಇದೆ, ಕೋಂಬೋ ಬ್ರೇಕ್ಫಾಸ್ಟ್. ಒಂದು ಇಡ್ಲಿ, ಒಂದು ವಡೆ, ಒಂದು ಉಪ್ಪಿಟ್ಟು, ಶೀರಾ, ಚಾ 80 rupees. ಈ ಮಸಾಲ ದೋಸೆ, ಒಂದು ಇಡ್ಲಿ ವಡೆ, ಉಪ್ಪಿಟ್ಟು, ಶೀರಾ, ಚಾ 100 rupees. ಮಸಾಲ ದೋಸೆ ಪಡೆ ಲಾನ್ ಮಸಾಲ ದೋಸೆ, ವಡೆ, ಈ ಶೀರಾ ಇಷ್ಟ, ಶೀರಾ, ಉಪ್ಪಿಟ್ಟು, ಇನ್ನೊಂದು ಚಾ ಚಾ. ನಾವೀಗ ಮ್ಯಾಂಗ್ಳೂರಿಂದ ಹೊರಟಿದ್ದು ಅತ್ತೂರು ಚರ್ಚಿಗೆ. ಮಳೆ ಇಲ್ಲ, ಬೆಳಿಗ್ಗೆ ತುಂಬ ಮಳೆ ಇತ್ತು. ಈಗ ಗಂಟೆ ಎಷ್ಟಾಯಿತು? ಗಂಟೆ ಆಯಿತು 10:30. ಈಗ ಮಳೆ ಇಲ್ಲ, ಒಳ್ಳೆ ಇದೆ ವೆದರ್ ಕೂಡ ನೋಡಿ. ಬೈಕಂಪಾಡಿ ಮುಟ್ಟುವಾಗ ಜೋರು ಮಳೆ. ಇದು ಕಿನಿಕೋಳಿ ಬಸ್ ಸ್ಟಾಪ್, ಅಂದರೆ ಕಿನಿಕೋಳಿ ಜಂಕ್ಷನ್. ಇಲ್ಲಿ ಮಳೆ ಇಲ್ಲ, ನೋಡ್ಬೋದು. ಮಳೆ ಬಂದು ಹೋಗಿದೆ, ಈಗ ಮಳೆ ಇಲ್ಲ. ಕಿನಿಕೋಳಿ ಚರ್ಚ್ ಒಡ್ಲಿ ಅನ್ನ ಇಧर से ಕಿನಿಕೋಳಿ ಕಿನಿಕೋಳಿ ಚರ್ಚ್. ಸಿಸ್ಟರ್ ಹಾಸ್ಪಿಟಲ್ ಐತೆ ಹೇಗೆ ಕಾನ್ಸೆಪ್ಟ್ ಹಾಸ್ಪಿಟಲ್ ಕಿನಿಗೋಳಿ ಕಿನ್ನಿಗೋಳಿ ಅಳತೆ ಹಿಂಗಲ್ಲ, ಗೋಳಿ. ಹೋಟೆಲ್ ಶ್ರೀ ಭಗವತಿ ನಮಸ್ಕಟ್ಟೆ. ಹಲೋ, ಗೋಳಿ ಬಜಿ ಆಯ್ತಾ? ಗೋಳಿ ಬಜಿ ಆಯ್ತು, ಬೇಯಿಸ್ತಾ ಇದ್ದಾರೆ ಗೋಳಿ ಬಜಿ. ತುಕಣಕ ಗೋಳಿ ಬಜಿ. ಈ ಜೋರು ಮಳೆಗೆ ಈ ಬಿಸಿ ಬಿಸಿ ಗೋಳಿ ಬಜೆ ತಿಂತಾ ಇದ್ರೆ ಅದರೊಟ್ಟಿಗೆ ಕಾಫಿ, ಸೂಪರ್. ಈ ಜೋರು ಮಳೆಗೆ ಎಲ್ಲರೂ ಬೆಚ್ಚಗೆ ಮನೆಯಲ್ಲಿ ಕೂತಿದ್ದಾರೆ. ನಾವು ಹೋಗ್ತಾ ಇದ್ದೇವೆ ಚರ್ಚಿಗೆ, ಅತ್ತೂರು ಚರ್ಚ್. ಹೋಗ್ತೇವೆ ಅಂದ ಮೇಲೆ ಹೋಗಬೇಕು, ಮತ್ತೆ ಹೋಗ್ತೀನಿ, ನಾಳೆ ಹೋಗ್ತೇನೆ ಅಂತ ಹೇಳಿದರೆ ಅದು ಆಗೋದೇ ಇಲ್ಲ. ಹಾಗೆ ಕೆಲವೆಲ್ಲ ಚರ್ಚಿಗೆ ನಾವೊಮ್ಮೆ ಯೋಚಿಸಿದರೆ ಹೋಗ್ತೇವೆ ಅಂತ, ಅದು ಹೋದರೆ ಒಳ್ಳೆಯದಂತ ಹೇಳ್ತಾರೆ. ಹಾಗೆ ನಾವು ಎಷ್ಟು ಮಳೆ ಇದ್ದರೂ ಮನೆಯಲ್ಲಿ ಕೂತಿಲ್ಲ, ಹೋಗ್ತಾ ಇದ್ದೇವೆ. ಹಾಗೆ ಮಳೆ ಅಂದಮೇಲೆ ಅದನ್ನು ಎಂಜಾಯ್ ಮಾಡಬೇಕು. ಹೊರಗಡೆ ಹೋಗಿ ಮನೆಯಲ್ಲಿ ಕೂತ್ರೆ ಅದು ಏನು ಎಂಜಾಯ್ ಆಗಲ್ಲ. ಅದಕ್ಕೋಸ್ಕರ ನಾವು ತುಂಬ ಮಳೆ ಇವತ್ತು ಆದರೂ ಹೊರಟಿದ್ದೇವೆ. ನೋಡ್ತಾ ಚೇರ್ ಕೆನೆಟಿಕಲ್ಲಿ ಇದು ಹುಲ್ಲು ಕೊಟ್ಟು ಹೋಗ್ತಾರೆ. ಇದು ಚರ್ಚಿದು ಮೇನ್ ಗೇಟ್. ಸೇಂಟ್ ಲಾರೆನ್ಸರ ಪುಣ್ಯಕ್ಷೇತ್ರ. ಈ ಮೇನ್ ಎಂಟ್ರೆನ್ಸ್ನ എനിക്കിಟ್ಲಿ ಶಾಂತನೆ ಫುಲ್ಲೇನೆ ಶಾಂತ ಫೆಸ್ತಾ ಟೈಮ್ ಮಾರೆ. ವಿಂಡೋ ಓಪನ್ ಯಾ ಪಾರ್ಕಿಂಗ್ ಬೈರ್ಗೆ तुका काढून का ಅಂಬಿಕೆರೋರಿ ಕಿತ್ಲೆ ಒಡನೆ ಗರ್ಸ ದೊಡ್ಡ ಚರ್ಚ್, ಸೇಂಟ್ ಲಾರೆನ್ಸ್ ಬೆಸಿಲಿಕಾ ಅತ್ತೂರು.
pada view pada ongo kutli sant pausak ne pausak ne rasta time mare borno sant ani kala wati che ಬರೋನಿದ್ಲ ಏ ಸತ್ರೆಗೆ Is this old or new church? ನೀವು ಬಿಗ್ ಚರ್ಚ್ New? That is new or old? ಯಾ ಸೊಲ್ಲು ಎಷ್ಟು This. ಕಿತ್ಲಿಬೋಡ ಇಷ್ಟು ದೊಡ್ಡ ಚರ್ಚ್ ನೋಡಲಿಕ್ಕೆ ಚೆಂದ ಇದೆ. ಇದು ಚರ್ಚ್ನ ಒಳಭಾಗ, ಅಂದರೆ ಸೇಂಟ್ ಲಾರೆನ್ಸ್ ಬೆಸಲಿಕಾ ಚರ್ಚ್, ಹತ್ತೂರು ಬೆಸಲಿಕಾ ಅಂತಲೂ ಕರೀತಾರೆ. ಇದು ಕಾರ್ಕಳ, ಉಡುಪಿ ಜಿಲ್ಲೆಯಲ್ಲಿದೆ, ಕರ್ನಾಟಕದಲ್ಲಿ. ಮ್ಯಾಂಗ್ಳೂರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ ಇದು ಹತ್ತೂರು ಚರ್ಚ್. ಇದು ಹೊಸತು ಚರ್ಚ್. ಇದರ ಹಿಂಭಾಗ ಹಳತ್ತು ಚರ್ಚ್ ಇದೆ, ಅದು ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ಈಗ ಜನ ಅಂದರೆ ಯಾರೂ ಇಲ್ಲ, ಯಾರೆಲ್ಲ ವಿಸಿಟರ್ಸ್ ಬರ್ತಾರೆ ನೋಡಲಿಕ್ಕೆ ಬರ್ತಾರೆ ಅವರೇ ಅಂದರೆ ಇದ್ದಾರೆ. ಮತ್ತು ಮಾರ್ನಿಂಗ್ 10:30ಗೆ ಪೂಜೆ ಇದೆ ಇಲ್ಲಿ ಎವ್ರಿ ಡೇ, ಮತ್ತು ಈವ್ನಿಂಗ್ ಕೂಡ ಇರುತ್ತೆ 4:30ಗೆ. ಇದು ದೊಡ್ಡ ದೀಪಸ್ತಂಭ, ಅಂದರೆ ಇಲ್ಲಿ ದೀಪ ಬೆಳಗಿಸ್ತಾರೆ. ಈಗ ಖಾಲಿ ಇದೆ, ಆದರೂ ಇದು ಈ ಹಬ್ಬದ ಟೈಮಲ್ಲಿ ಜನವರಿಯಲ್ಲಿ ಇಲ್ಲಿ ಹಬ್ಬ ಆಗುತ್ತೆ. ಅಂದರೆ ಇಲ್ಲಿ ಒಂದು 4-5 ದಿನ ಹಬ್ಬ ಇದೆ. ಆಗ ತುಂಬ ಕ್ರೌಡ್ ಇರುತ್ತೆ, ತುಂಬ ಅಂದರೆ ಭಕ್ತರು ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಪೂಜೆ ಅಟೆಂಡ್ ಮಾಡ್ತಾರೆ. ಅಷ್ಟಲ್ಲದೆ ಇಲ್ಲಿ ನೊವೇನ ಆಗುತ್ತೆ ಮತ್ತು ಅಡೋರೇಷನ್ ಎಲ್ಲ ಇದೆ. ತುಂಬ ಗ್ರ್ಯಾಂಡಾಗಿ ಈ ಹಬ್ಬವನ್ನು ಜನವರಿಯಲ್ಲಿ ಆಚರಿಸ್ತಾರೆ. ಅಂದರೆ ದೀಪ ಎಲ್ಲ ಬೆಳಗಿಸ್ತಾರೆ. ಇದಕ್ಕೆ ಹತ್ತೂರು ಜಾತ್ರೆ ಅಂತ ಹೇಳ್ತೇವೆ ನಾವು. ಹಾಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕಂಟಿನ್ಯೂ ಪೂಜೆ ಇರುತ್ತೆ, ಒಂದು ಪೂಜೆ ಆದಮೇಲೆ ಇನ್ನೊಂದು ಪೂಜೆ, ಆ ರೀತಿ. ಇಲ್ಲಿ ಬಂದರೆ ತುಂಬ ಒಂದು ಮನಸ್ಸಿಗೆ ಸಮಾಧಾನ ಮತ್ತು ತುಂಬ ಖುಷಿಯಾಗುತ್ತೆ. ತುಂಬ ಮಂದಿ ಬೇರೆ ಕಂಟ್ರಿಯಿಂದ ಎಲ್ಲ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ. ಇಲ್ಲಿ ತುಂಬ ಮಿರಕಲ್ ಆಗುತ್ತೆ, ಅಂದರೆ ನಾವು ದೇವರ ಹತ್ರ ಏನಾದರೂ ಬೇಡಿದರೆ ಅದು ಖಂಡಿತ ನೆರವೇರುತ್ತೆ ಅಂತ ಎಲ್ಲರ ನಂಬಿಕೆ. ಅದು ಸಿಕ್ಕೇ ಸಿಗುತ್ತೆ. ಮತ್ತು ಕೆಲವರದ್ದು ಏನಾದರೂ ಹರಕೆ ಎಲ್ಲ ಇದ್ದರೆ ಇಲ್ಲಿ ಹರಕೆ ಇದು ಮಾಡ್ತಾರೆ, ಅದು ಈಡೇರಿಸುತ್ತೆ. ಹಾಗೆ ಇದು ಒಂದು ದೊಡ್ಡ ಬೈಬಲ್, ನೀವು ನೋಡ್ಬೋದು. ಇದು ಚರ್ಚಿನ ಮುಂಭಾಗದಲ್ಲಿ ಈ ರೀತಿ ಓಪನ್ ಆಗಿ ಇಟ್ಟಿದ್ದಾರೆ. ಇವತ್ತು ಚರ್ಚ್ ಖಾಲಿ ಇದ್ದರೂ ಹಬ್ಬದ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಒಳಗಡೆ ರಶ್ ಆಗಿ, ಅಂದರೆ ಜನ ಸೇರಿ, ಮತ್ತು ಹೊರಗಡೆ ಕೂಡ ಮಂಟಪ ಹಾಕ್ತಾರೆ, ಜನರಿಗೆ ಕೂತ್ಕೊಳ್ಳಿಕ್ಕೆಲ್ಲ ಅರೇಂಜ್ಮೆಂಟ್ ಇರುತ್ತೆ. ಅಷ್ಟು ರಶ್ ಇರುತ್ತೆ ಹಬ್ಬದ ಟೈಮಲ್ಲಿ. ಎಲ್ಲ ದಿನ ಕೂಡ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ನೀವು ಪ್ರೀಸ್ಟ್ ಕೂತ್ಕೊಳ್ಳುವ ಜಾಗದಲ್ಲಿ ಒಂದು ಗ್ಲಾಸಿದ್ದು ಸರ್ಕಲ್ ಇದೆ, ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್, ನೀವು ನೋಡ್ಬೋದು. ಸರ್ಕಲ್ ನೋಡಿ, ರೌಂಡ್. ಅದು ಯಾಕೆ ಅಂದರೆ ಹಿಂಭಾಗದೆ ಈ ಚರ್ಚಿನ, ಹೊಸ ಚರ್ಚಿನ ಹಿಂದ್ಗಡೆ ಹಳತು ಚರ್ಚ್ ಇದೆ, ಅಲ್ಲಿ ಸೇಂಟ್ ಲಾರೆನ್ಸ್ ಇದ್ದು
ಸ್ಟ್ಯಾಚ್ಯೂ ಇದೆ, ಮೂರ್ತಿ ಇದೆ. ಆ ಮೂರ್ತಿ ಈ ಹೊಸ ಚರ್ಚಿಂದ ನೋಡ್ಬೋದು. ಯಾಕೆಂದರೆ ಅಲ್ಲಿಂದ ಓಲ್ಡ್ ಚರ್ಚಿಂದ ಅವರು ತೆಗೆದು ಹೊಸ ಚರ್ಚಿಗೆ ಇಡಲಿಲ್ಲ, ಅಲ್ಲೇ ಇದೆ ಅದು. ಆ ಗ್ಲಾಸಿಂದ ನಿಮಗೆ ಈ ಹೊಸ ಚರ್ಚಿಂದ ಕೂಡ ನೋಡ್ಬೋದು. ಇದು ಓಲ್ಡ್ ಚರ್ಚ್. ಹಿಂಭಾಗದೆ ಅಂದರೆ ಹಿಂದಿನ ಕಡೆ ಇದೆ, ಮುಂಭಾಗದಲ್ಲಿ ಹೊಸ ಚರ್ಚ್. ಇದು ಓಲ್ಡ್ ಚರ್ಚ್ ನೋಡಿ. ಇಲ್ಲಿ ಸೇಂಟ್ ಲಾರೆನ್ಸ್ ಇದ್ದು ಸ್ಟ್ಯಾಚು ಕಾಣ್ತಾ ಉಂಟಲ್ಲ, ಅದೇ ಸ್ಟ್ಯಾಚು ನೀವು ಹೊಸ ಚರ್ಚಿನಿಂದ ಕೂಡ ನೋಡ್ಬೋದು. ಅಳಂಗ ಗಲಂಪಡೆ ಮಿರಕಲ್ಸ್ ಇರ್ತಾಮ ಪವಾಡ ಪ್ರತಿಮೆ ಇಲ್ಲಿ ಪವಾಡ ಆಗ್ತದೆ. ಕಾಲ ಈ ಸಣ್ಣಗೆ ಮೇಲ್ತಾ ಅವಾಗ ಇಟ್ಲ ಪವರ್ಫುಲ್ ಆನೆ ಮಸ್ತ್. ಹರಕ್ಕೆ ಏನಾದರೂ ಇದ್ದರೆ ಇಲ್ಲಿ ಹಾಕಿದ್ರೆ ಆಯಿತು. जिससे पड़े मिराकल पड़े होगा ज़्यादा मिराकल. ಜೋರು ಮಳೆ. ஒரு पाऊस आयलो, फुल पाऊस. Madam Mary. Is it Madam Mary? Oh.
ಇಲ್ಲಿ ಮಿರಕಲ್ ಪಾಂಡ್ ಕೂಡ ಇದೆ. ತುಂಬ ಮಳೆ ಇದ್ರಿಂದ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಇದು ನೋಡಿ, ಇದು ಬ್ಲೆಸ್ ಮಾಡಿದ ಆಯಿಲ್. ಇಲ್ಲಿ ಬಂದ ಮೇಲೆ ಪೂಜೆಯನ್ನು ಅಟೆಂಡ್ ಮಾಡಿ ಹೋದರೆ ಒಳ್ಳೆಯದು. 10:30ಗೆ ಪೂಜೆ ಇತ್ತು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು. Turn left onto Moody B Drive bypass. We're taking video of me. ಊಟ ಬಲ್ಲೆನೆ, ಉಪ್ಪಿನಕಾಯಿ, ಲಿಂಬೆ, ಈರುಳ್ಳಿ. Onion. ಪಿಕಲ್. Pickle. Dosa. ಕಾರ್ಕಳ ಟು ಮ್ಯಾಂಗ್ಳೂರ್ ಆನ್ ದ ವೇ ಫಿಶ್ ಊಟ, ಫಿಶ್ ಥಾಲಿ. ಇದು ಫಿಶ್ ಮಸಾಲ ಫ್ರೈ ಮತ್ತು ಥಾಲಿ, ಫಿಶ್ ಥಾಲಿ. Crispy fish. Where is that? ಥಾಲಿಯಲ್ಲಿ ಒಂದು ಬೀಟ್ರೂಟ್ ಪಲ್ಯ, ರೈಸ್, ಪಿಕಲ್, ಫಿಶ್ ಗ್ರೇವಿ. ಬಾವಿ ನೋಡಿ, ಈ ರೆಸ್ಟೋರೆಂಟಲ್ಲಿ ಬಾವಿ ಇದೆ. ಕೊಳ್ಸೋ ಪಡ ತಾಂಬೆ ಹಸೋ ಕೊಳ್ಸೋ. કેટલા સુવિધા સ્ટાઇલ ಆಗ್ದೋರ್ಲ. ಭಾಳ ಟ್ರಾಫಿಕ್ ಮಾಡ್ತಾ ಒಟ್ಲಿನೇ ವಾಮಂಜೂರ್ ಚರ್ಚ್. ಇದು ಎಲ್ಲ ನಾನು ಚರ್ಚಿಂದ ಬರುವಾಗ ತಂದದ್ದು. ಇದೆಲ್ಲ ಬ್ಲೆಸ್ ಮಾಡಿದ್ದು. ಇದು ಪೆಂಡೆಂಟ್, ಸೇಂಟ್ ಲಾರೆನ್ಸ್ ಅವರದ್ದು ಪಿಕ್ಚರ್ ಇರೋ ಪೆಂಡೆಂಟ್. ಮತ್ತು ಇದು ಥ್ರೆಡ್, ಇದು ಕೈಗೆ ಕಟ್ಟಲಿಕ್ಕೆ. ವರ್ಷವೂ ನಾವು ಹೋದರೆ ಅಲ್ಲಿಗೆ ಹಬ್ಬದ ಟೈಮಲ್ಲಿ ಇದು ತರ್ತೇವೆ, ಕೈಗೆ ಕಟ್ತೇವೆ. ಮತ್ತು ಇದು ಬ್ಲ್ಯಾಕ್ ಥ್ರೆಡ್, ಇದು ಕೂಡ ಎಲ್ಲ ಬ್ಲೆಸ್ ಮಾಡಿದ್ದು. ಇದು ಇದಕ್ಕೆ ಈ ಪೆಂಡೆಂಟಿಗೆ ಹಾಕಲಿಕ್ಕೆ ಇದು ಥ್ರೆಡ್, ಇದು 2 ತಂದೆ. ಮತ್ತು ಇದು ರೋಸ್ರಿ, ಇದು ಗೋಲ್ಡ್ ಕಲರಲ್ಲಿ, ಗೋಲ್ಡನ್ ಕಲರ್ ರೋಸರಿ ನೋಡಿ. ಇದು ರೋಸ್ರಿ ಈ ರೀತಿ ಇದೆ ರೋಸ್ರಿ. ಮತ್ತು ಇದು ಇನ್ನೊಂದು ರೋಸ್ರಿ ಪರ್ಲ್ ಕಲರಲ್ಲಿ. ನೋಡಿ, ಇದು ಪರ್ಲಲ್ಲಿ ಚೆಂದ ಇದೆ. ಇದು ರೋಸ್ರಿ 2 ಕೂಡ ಚೆಂದ ಇದೆ. ಇದು ಮತ್ತು ಇದು ಮ್ಯಾಗ್ನೆಟ್, ಇದು ಸೇಂಟ್ ಜೋಸೆಫ್ ಸೇಂಟ್ ಲಾರೆನ್ಸ್ ಇದ್ದು ನೋಡಿ, ಪಿಕ್ಚರ್ ಇರುವ ಮ್ಯಾಗ್ನೆಟ್ ಇದು. ಇಷ್ಟೆಲ್ಲ ನಾನು ಅಲ್ಲಿಂದ ಇದೆಲ್ಲ ಬ್ಲೆಸ್ ಮಾಡಿದ್ದು ನಾನು ಹತ್ತೂರು ಚರ್ಚಿಂದ ತಂದದ್ದು. ನಿಮಗೆ ನನ್ನ ವ್ಲಾಗ್ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.